ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಇವತ್ತು ನಟ ವಿಜಯ್ ಮತ್ತು ತಮಿಳುನಾಡಿನ ಹಾಲಿ ಮುಖ್ಯಮಂತ್ರಿ ದಳಪತಿ ವಿಜಯ್ ಬಹುಮತ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ಬಹುಮತವನ್ನು ಸಾಬೀತುಪಡಿಸಿ ತಮ್ಮ ಸರ್ಕಾರವನ್ನು ಉಳಿಸಿಕೊಂಡಿರೋದು. ಹಾಗಾದರೆ ವಿಶ್ವಾಸ ಮತ ಯಾಚನೆ ಏನೇನಾಯ್ತು ಇವತ್ತು? ವಿಶ್ವಾಸ ಮತ ಯಾಚನೆಯನ್ನು ದಳಪತಿ ವಿಜಯ್ ಗೆದ್ದಿದ್ದಾರೆ. ಏನೇನಾಯಿತು ಅನ್ನೋದನ್ನ ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ತಮಿಳುನಾಡು ವಿಧಾನಸಭೆಯಲ್ಲಿ ಟಿವಿಕೆ ನಾಯಕ ದಳಪತಿ ವಿಜಯ್ ಗೆದ್ದಿದ್ದಾರೆ. 108 ಸ್ಥಾನಗಳನ್ನು ಗೆದ್ದಿದ್ರು. ಕಾಂಗ್ರೆಸ್ 5 ಸಪೋರ್ಟ್ ಆಯಿತು. ಅದಾದ ನಂತರ ಡಿಎಂಕೆಯ ಮಿತ್ರ ಪಕ್ಷಗಳೆಲ್ಲರೂ ಕೂಡ ಇಲ್ಲಿ ಬಂದು ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಎದುರಾಳಿಗಳೇ ಇಲ್ಲದಂತೆ ವಿಶ್ವಾಸ ಮತವನ್ನೆಲ್ಲ ಗೆದ್ದಿದ್ದಾರೆ. ವಿಜಯ್ ಸರ್ಕಾರದ ಪರವಾಗಿ 144 ಶಾಸಕರು ಮತವನ್ನು ಚಲಾವಣೆ ಮಾಡಿದರು. ವಿರುದ್ಧವಾಗಿ ಮತ ಚಲಾವಣೆ ಮಾಡಿದವರು 22 ಜನ ಶಾಸಕರು. 5 ಜನ ಶಾಸಕರೆಲ್ಲ ತಟಸ್ಥರಿದ್ದರು. ಡಿಎಂಕೆದವರು ಈ ವಿಶ್ವಾಸ ಮತ ಯಾಚನೆಯ ಸಮಯದಲ್ಲಿ ಸಭಾತ್ಯಾಗ ಮಾಡಿದ್ರು, ಹೊರಗಡೆ ಹೋದ್ರು. ಈ ಗೆಲುವಿನ ಬೆನ್ನಲ್ಲೇ ಸ್ಪೀಕರ್ ಜೆಸಿಟಿ ಪ್ರಭಾಕರ್ ಅಧಿಕೃತವಾಗೆಲ್ಲ ಘೋಷಣೆ ಮಾಡಿದರು. ಟಿವಿಕೆ ಮೈತ್ರಿಕೂಟಕ್ಕೆ ಎಐಡಿಎಂಕೆ ಬಂಡಾಯ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಭರ್ಜರಿ ಸಾಥ್ ಕೊಟ್ಟಿದ್ದಾರೆ. ಇದು ಒಂದು ಕಡೆ ವಿಶ್ವಾಸವನ್ನು ವ್ಯಕ್ತಪಡಿಸುವಲ್ಲಿ, ಬಹುಮತ ವಿಶ್ವಾಸ ವ್ಯಕ್ತಪಡಿಸುವಲ್ಲಿ ವಿಜಯ್ ಅವರು ಗೆದ್ದರೆ, ಮತ್ತೊಂದು ಕಡೆ ಎಐಡಿಎಂಕೆ ಹೋಳಾಗಿಬಿಟ್ಟಿದೆ, ಛಿದ್ರ ಆಗಿದೆ. ಹಾಗಾದರೆ ಏನೇನಾಯಿತು? ಎಡಪ್ಪಾಡಿ ಪಳನಿಸ್ವಾಮಿ ಎಐಡಿಎಂಕೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು, ಅವರು ವಿಪ್ಪನ್ನು ಜಾರಿ ಮಾಡಿದ್ರು. ಅದನ್ನು 26 ಜನ ಶಾಸಕರು ಉಲ್ಲಂಘನೆ ಮಾಡಿದ್ದಾರೆ. ವೇಲುಮಣಿ ನೇತೃತ್ವದ ಬಂಡಾಯ ಬಣದಿಂದ ಟಿವಿಕೆ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಲಾಯಿತು. ಅಧಿಕಾರದ ಆಸೆ ಇಲ್ಲದೆ ವಿಜಯ್ ಪರ ನಿಂತಿದ್ದೀವಿ ಅಂತ ಅವರೆಲ್ಲ ಹೇಳಿದ್ದಾರೆ. 62 ಶಾಸಕರ ಪೈಕಿ 26 ಜನ ಯಾರಿಗೆ ಸಪೋರ್ಟ್ ಮಾಡಿದರು? ಟಿವಿಕೆ ವಿಜಯ್ ಅವರಿಗೆ ಸಪೋರ್ಟ್ ಮಾಡಿದರು. ನಾವು ಮೊದಲ ದಿನದಿಂದಲೂ ಕೂಡ ನೋಡಿದ್ದೀವಿ ಆ ವಿಚಾರದಲ್ಲಿ ಆದಂತಹ ಬೆಳವಣಿಗೆಗಳು. ಅವರೆಲ್ಲರೂ ಕೂಡ ಹೇಳಿದರು, ಶಾಸಕ ಸ್ಥಾನದಿಂದ ನಮಗೆ ಯಾವುದೇ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಹೇಳಿದ್ದಾರೆ. ವಿಪ್ ಜಾರಿ ಮಾಡಿದ್ರು ಕೂಡ ಅವರೆಲ್ಲ ಹೋಗಿದ್ದಾರೆ ಅಂತ. ಹೀಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಏನಾದರೂ ಬರುತ್ತಾ, ಏನು ಎತ್ತ ಅನ್ನುವಂಥದ್ದು ಪ್ರಶ್ನೆ ಇದೆ. ಯಾಕಂದರೆ 3/2 ಶಾಸಕರೆಲ್ಲ ಹೋಗಬೇಕಾಗಿತ್ತು. ಅಂದರೆ ಈ ಅಂದಾಜಿನ ಪ್ರಕಾರ 32 ಜನ ಶಾಸಕರು ಟಿವಿಕೆಗೆ ಸಪೋರ್ಟ್ ಮಾಡಿದರೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ. 26 ಜನ ಮಾಡಿದ್ದಾರೆ. 6 ಶಾಸಕರ ಕೊರತೆ ಇತ್ತು. ಹೀಗಾಗಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇದು ಎಐಡಿಎಂಕೆಯಲ್ಲಿ ಆಗಿರುವಂತಹ ಒಂದು ಸ್ಫೋಟ. ಮತ್ತೊಂದು ಕಡೆ ಏನಾಗಿದೆ ಬೆಳವಣಿಗೆ ಅಂತ ಹೇಳಿದ್ರೆ, ಟಿವಿಕೆ ಶಾಸಕರೊಬ್ಬರಿಗೆ ಸುಪ್ರೀಂನಲ್ಲಿ ಜಯ ಸಿಕ್ಕಿದೆ. ಇದು ಎಐಡಿಎಂಕೆಯಲ್ಲಿ ಆಗಿರುವಂತಹ ಬಂಡಾಯದ ಸ್ಫೋಟ ನೋಡ್ತಾ ಇದ್ದೀರಿ. ಸುಪ್ರೀಂನಲ್ಲಿ ಏನು ಜಯ ಆಯಿತು ಅಂತ ಹೇಳಿದರೆ, ಟಿವಿಕೆ ಶಾಸಕ ಶ್ರೀನಿವಾಸ ಸೇತುಪತಿಗೆ ಮತದಾನದ ಹಕ್ಕನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇವರು 1 ಮತದ ಅಂತರದಿಂದ ಸೋತಿದ್ರು. ತಿರುಪತ್ತೂರು ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಸೇತುಪತಿ. ಹೀಗಾಗಿ ಅವರು ಮತಯಾಚನೆಯಲ್ಲಿ ಪಾಲ್ಗೊಳ್ಳಲು ಮತ್ತು ಮತದಾನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಮದ್ರಾಸ್ ಹೈಕೋರ್ಟ್ ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ. ಆದೇಶಕ್ಕೆ ತಡೆ ಹಿಡಿದು ಅರ್ಜಿಯನ್ನು ಪುರಸ್ಕಾರ ಮಾಡಿ ಈಗ ಅವರಿಗೆ ಅವಕಾಶವನ್ನು ಕೊಟ್ಟಿತ್ತು. ಹೀಗಾಗಿ ಅವರು ಮತವನ್ನು ಚಲಾವಣೆ ಮಾಡಿದರು. ಏನಾಗಿತ್ತು ಅಂತ ಹೇಳಿದರೆ, ಕೇವಲ 1 ಮತ 83,365 ವರ್ಸಸ್ 83,364. ಡಿಎಂಕೆ ನಾಯಕ ಪೆರಿಯಕ್ಕಪ್ಪುರನ್ ಎನ್ನುವಂಥ ವ್ಯಕ್ತಿ ವರ್ಸಸ್ ಈ ವ್ಯಕ್ತಿಯ ಜೊತೆಗೆ ಪೈಪೋಟಿಯಾಗಿತ್ತು. 1 ಮತಗಳ ಅಂತರದಿಂದ ಇದ್ದಿದ್ದಕ್ಕಾಗಿ ಎಲ್ಲ ಕೋರ್ಟ್ ಮೆಟ್ಲೇರಲಾಗಿತ್ತು. ಅಂಚೆ ಮತಗಳ ಈ ಎಣಿಕೆಯಲ್ಲಿ ಗೊಂದಲ ಆಗಿದೆ ಅಂತ ಡಿಎಂಕೆ ಕೋರ್ಟ್ ಮೆಟ್ಲೇರಿತ್ತು. ಹೀಗಾಗಿ ಸಿಎಂ ವಿಜಯ್ ಸರ್ಕಾರಕ್ಕೆ ಇದೀಗ ಒಂದು ನಿರಾಳ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿರೋದು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ತಮಿಳುನಾಡಲ್ಲಿ ಆಗಿರುವಂಥದ್ದು, ಮಿತ್ರ ಪಕ್ಷಗಳ ಮುನಿಸಿಗೆ ವಿಜಯ್ ಶರಣಾಗಿಬಿಟ್ಟಿದ್ದಾರೆ. ಹಾಗಾದರೆ ಏನಾಯಿತು? ಈ ಜ್ಯೋತಿಷಿ ರಾಧನ್ ಪಂಡಿತ್ ವೆಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ, ಅವರನ್ನು ನೇಮಕಾತಿ ಆಗಿತ್ತಲ್ಲ, ಆ ನೇಮಕಾತಿಯನ್ನು ಇದೀಗ ರದ್ದುಪಡಿಸಲಾಗಿದೆ. ಒಬ್ಬ ಜ್ಯೋತಿಷಿಯನ್ನು ನೀವು ತೆಗೆದುಕೊಂಡು ಬಂದರೆ ಹೇಗೆ ಆಡಳಿತಾತ್ಮಕವಾಗಿ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಡಿಎಂಕೆ ಮತ್ತು ಎಐಡಿಎಂಕೆ ಪ್ರಶ್ನೆಯನ್ನು ಮಾಡಿತ್ತು. ಅದರ ನಂತರ ಇದೀಗ ಆ ನೇಮಕಾತಿಯನ್ನು ರದ್ದುಪಡಿಸಲಾಗಿದೆ. ಕಾಂಗ್ರೆಸ್ ಕೂಡ ಮತ್ತು ವಿಸಿಕೆ ಸಿಪಿಎಂನಿಂದಲೂ ಕೂಡ ಆಕ್ಷೇಪ ವ್ಯಕ್ತವಾಗಿತ್ತು. ಅಂದರೆ ಟಿವಿಕೆಯಲ್ಲಿರುವಂತಹ ಮೈತ್ರಿ ಪಕ್ಷಗಳೇ ಇವು. ಆಡಳಿತದಲ್ಲಿ ಮೂಢನಂಬಿಕೆಗೆ ಸ್ಥಾನ ಇಲ್ಲ ಅಂತ ಮಿತ್ರ ಪಕ್ಷಗಳೆಲ್ಲರೂ ಕೂಡ ಕಿಡಿಕಾರಿದ್ರು. ಇದೀಗ ಮಿತ್ರ ಪಕ್ಷಗಳ ಈ ಅಸಮಾಧಾನದ ಶಮನಕ್ಕೆ ವಿಜಯ್ ಅವರು ಮುಂದಾಗಿ ಒಂದು ಯೂಟರ್ನ್ ಅನ್ನು ಹೊಂದಿದ್ದಾರೆ. ಸಂವಿಧಾನ ಮತ್ತು ಜಾತ್ಯತೀತ ಮೌಲ್ಯಗಳಿಗೆ ವಿರುದ್ಧ ಅಂಥೇಳಿ ಎಂಪಿ ಸಸಿಕಾಂತ್ ಸೆಂಥಲ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಎಲ್ಲ ಬೆಳವಣಿಗೆಗಳ ಆದ ನಂತರ ಇದೀಗ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ತಮ್ಮ ವೈಯಕ್ತಿಕ ಜ್ಯೋತಿಷಿ ರಿಕ್ಕಿ ರಾಧನ್ ಪಂಡಿತ್ ವೆಟ್ರಿವಲ್ ಅವರನ್ನು ಮುಖ್ಯಮಂತ್ರಿಗಳ ಕಚೇರಿಯ ವಿಶೇಷ ಕರ್ತವ್ಯ ಅಧಿಕಾರಿ ಅಂತ ನೇಮಕ ಮಾಡಿಕೊಂಡಿದ್ರು. ಆ ನೇಮಕಾತಿ ಆದ 24 ಗಂಟೆಗಳಲ್ಲಿ ಆದೇಶವನ್ನು ಅಧಿಕೃತವಾಗಿ ರದ್ದುಗೊಳಿಸಿದ್ದಾರೆ. ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಆಡಳಿತಾತ್ಮಕ ಮತ್ತು ಪ್ರಭಾವಿ ರಾಜಕೀಯ ಹುದ್ದೆಗೆ ಒಬ್ಬ ಜ್ಯೋತಿಷಿಯನ್ನು ನೇಮಕ ಮಾಡೋದು ಡಿಎಂಕೆ ಆಗಿರ್ಬೋದು, ಡಿಎಂಡಿಕೆ ಆಗಿರ್ಬೋದು, ಎಂಜಿಕೆ, ಬೇರೆ ಬೇರೆ ಪಾರ್ಟಿಗಳ
ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದು. ಜ್ಯೋತಿಷಿ ಕೇವಲ ಭವಿಷ್ಯ ಹೇಳಬಲ್ಲನೇ ಹೊರತು ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿತ್ತು. ಇವೆಲ್ಲದರ ನಡುವೆ ಇದೀಗ ಯೂ ಟರ್ನ್ ಅನ್ನು ಹೊಡೆದು ಇದೀಗ ಆ ನೇಮಕಾತಿ ಆದೇಶವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ತಮಿಳುನಾಡಲ್ಲಿ 5 ವರ್ಷ ನಾನೇ CM, 15 ವರ್ಷ ನಾನೇ CM ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಅವರೆಲ್ಲ ಸರ್ಕಾರ ಅಂತ ಹೇಳಿದ್ದಾರೆ ಉದಯನಿಧಿ. ವಿಜಯ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಉದಯನಿಧಿ ಸ್ಟಾಲಿನ್. ಇದು ಕೇವಲ ಅಬ್ಬರಗಳಿರುವ ಪುಷ್ಪ ಸಿನಿಮಾ ಶೈಲಿಯ ಸರ್ಕಾರ ಅಂತ ಲೇವಡಿ ಮಾಡಿದರು. 65ರಷ್ಟು ಜನರು TVKನ ತಿರಸ್ಕಾರ ಮಾಡಿದ್ದಾರೆ ಅಂತ ಪ್ರತಿಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಹೇಳಿದರು. ಈ ಸರ್ಕಾರ ಎಷ್ಟು ದಿನ ಉಳಿಯುತ್ತೆ ಕಾದು ನೋಡೋಣ ಅಂತ ಹೇಳಿದ್ದಾರೆ MK ಸ್ಟಾಲಿನ್. ಅಭಿವೃದ್ಧಿ ಯೋಜನೆಗಳ ಬದಲಿಗೆ ಮೈತ್ರಿ ಗೊಂದಲವೇ ಹೆಚ್ಚಾಗಿದೆ ಅಂತ DMK ಟೀಕೆ ಮಾಡಿದೆ. ವಿಶ್ವಾಸಮತ ಯಾಚನೆಯ ವೇಳೆ DMK ಶಾಸಕರಿಂದ ಸದನ ಬಹಿಷ್ಕಾರ ಆಯಿತು. ಅಂದರೆ ಇವತ್ತು ಆಗಿರುವಂಥ ಬೆಳವಣಿಗೆ ಅದು. ಸ್ಟಾಲಿನ್ ಅವರು ಈ ಹಿಂದೆಯೂ ಕೂಡ ಹೇಳಿದ್ರು 6 ತಿಂಗಳು ಸುಮ್ಮನೆ ಇರ್ತೀವಿ ಆಮೇಲೆ ನೋಡ್ತೀವಿ ಅಂತೆಲ್ಲ ಮಾತನಾಡಿದ್ರು. ಇದೀಗ ಅವರು ಅದೇ ಹೇಳಿದ್ದಾರೆ ಮೈತ್ರಿ ಗೊಂದಲ ಇದೆ ಅಂತ. ಮತ್ತೊಂದು ಕಡೆ ಈ ಎಲ್ಲ ಹೇಳಿಕೆಗಳಿಗೆ ಮುಖ್ಯಮಂತ್ರಿ ವಿಜಯ್ ಪಂಚ್ ಕೊಟ್ಟಿದ್ದಾರೆ. 5 ವರ್ಷ ಅಲ್ಲ 15 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ವಿಜಯ್ ಅವರು ಹೇಳಿರೋದು. ಇದು ಕುದುರೆ ವ್ಯಾಪಾರ ಅಲ್ಲ, ಕುದುರೆ ವೇಗದ ಆಡಳಿತ ಅಂತ ಹೇಳಿದ್ದಾರೆ. ಅಂದರೆ ಕುದುರೆ ವ್ಯಾಪಾರ ಆಗ್ತಿದೆ, ಶಾಸಕರ ಖರೀದಿ ಆಗ್ತಾ ಇದೆ, ಇತ್ಯಾದಿ ಅಂತೆಲ್ಲ ಟೀಕೆಗಳು ಬಂದಿತ್ತಲ್ಲ, ಇದು ಕುದುರೆ ವೇಗದ ಆಡಳಿತ ಅಂತ ಹೇಳಿದ್ದಾರೆ. ಮುಂದಿನ 15 ವರ್ಷಗಳ ಕಾಲ ನಾನೇ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದಿನ DMK ಸರ್ಕಾರದ ಜನ ಕಲ್ಯಾಣ ಯೋಜನೆಗಳು ಮುಂದುವರಿಯುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮದು ಜಾತ್ಯತೀತ ಸಾಮಾಜಿಕ ನ್ಯಾಯದ ಸರ್ಕಾರ ಅಂತ CM ವಿಜಯ್ ಅವರು ಹೇಳಿರೋದು. ವಿರೋಧ ಪಕ್ಷಗಳನ್ನು ಶತ್ರುಗಳಂತೆ ನೋಡದೆ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಗುಣವನ್ನು ಇವತ್ತು ಅವರು ಪ್ರದರ್ಶನ ಮಾಡಿದ್ದಾರೆ. ಇತ್ತೀಚೆಗೆ ಹಿಂದೆ ಆಳ್ವಿಕೆ ಮಾಡಿದಂಥ ಸರ್ಕಾರಗಳ ವಿರುದ್ಧ ಎಲ್ಲ ಆಕ್ರೋಶವನ್ನು ಹೊರಹಾಕಿ ಶ್ವೇತಪತ್ರವನ್ನು ಹೊರಡಿಸ್ತೀವಿ, ಯಾವೆಲ್ಲ ಸಾಲ ಆಗಿದೆ, ಭ್ರಷ್ಟಾಚಾರ ಹೇಗಾಗಿತ್ತು ಏನು ಎತ್ತ ಅಂತೆಲ್ಲ DMK AIADMK ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಇದೀಗ ಅವರು ಹೇಳ್ತಿದ್ದಾರೆ ಹಿಂದೆ ಸರ್ಕಾರಗಳು ಯಾವ್ಯಾವ ಜನ ಉಪಯೋಗಿ ಯೋಜನೆಗಳು ಏನೇನಿತ್ತು ಆ ಎಲ್ಲ ಯೋಜನೆಗಳನ್ನು ಮುಂದೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಅಂದರೆ ಅವರ ಮನಸ್ಸನ್ನು ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ದಾರೆ. ನಿನ್ನೆಯೂ ಕೂಡ ಅಬ್ರಾಹಂ ಲಿಂಕನ್ ಅವರ ಒಂದು ಹೇಳಿಕೆಯನ್ನು ಕೊಟ್ಟು ವಿರೋಧ ಪಕ್ಷಗಳನ್ನು ಕೂಡ ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ರು. ಅದರ ಭಾಗವಾಗಿ ಇವತ್ತು ಬಹುಮತವನ್ನು ಸಾಬೀತುಪಡಿಸಿದ ನಂತರ ಸದನದಲ್ಲಿ ಮಾತನಾಡಿ ಈ ರೀತಿಯಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಮಾತನಾಡಿರುವುದು. ಆ ಮುಖಾಂತರ ಕೇವಲ 5 ವರ್ಷ ಅಲ್ಲ ಮುಂದಿನ 15 ವರ್ಷಗಳ ಕಾಲ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ನಾನು ಇರ್ತೀನಿ ಅಂತ ವಿಜಯ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಶ್ವಾಸಕ್ಕೆ ತಮಿಳುನಾಡಿನ ಮತದಾರರ ಪುಷ್ಟಿ ಏರಿತಾನ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ.